ಎಲ್ಲರಿಗೂ ನಮಸ್ಕಾರ. ನಾನು ನ್ಯಾಯಾದೇವಿ. ಸಂವಿಧಾನದ ಸಮಾನತೆಯ 5 ಅಸ್ತ್ರಗಳು ನಿಮ್ಗೆಲ್ಲ ಗೊತ್ತಾ? ಅನುಚ್ಛೇದ 14, 15, 16, 17 ಮತ್ತು 18. ಈ ದೃಶ್ಯಗಳಲ್ಲಿ ನಾವು ಆ ಅಸ್ತ್ರಗಳನ್ನು ತಿಳಿದುಕೊಳ್ಳೋಣ. ಅನುಚ್ಛೇದ 14, ಕಾನೂನಿನ ಮುಂದೆ ಸಮಾನತೆ. ಅನುಚ್ಛೇದ 14, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ರಾಜನ ಮಗನಿಗೂ ಕೂಲಿಯಾಳ ಮಗನಿಗೂ ಒಂದೇ ಕಾನೂನು. 2019ರಲ್ಲಿ ಸಚಿವರ ಮಗನಿಗೆ ಸಾಮಾನ್ಯನಂತೆಯೇ ಶಿಕ್ಷೆಯಾಯಿತು. ಅದುವೇ ಅನುಚ್ಛೇದ 14ರ ಶಕ್ತಿ. ಅನುಚ್ಛೇದ 15, ತಾರತಮ್ಯ ನಿಷೇಧ. 15, ಜಾತಿ, ಮತ, ಲಿಂಗ, ಜನ್ಮಸ್ಥಳದಿಂದ ಯಾರನ್ನೂ ತಡೆಯಲಾಗದು. ಹುಡುಗಿಗೆ ಶಾಲೆಯಲ್ಲಿ ತಡೆಬೇಡ. ಮುಸ್ಲಿಂ ಹುಡುಗಿಗೆ ಕಾಲೇಜಿನಲ್ಲಿ ಪ್ರವೇಶ. ಸಾರ್ವಜನಿಕ ಸ್ಥಳಗಳು ಎಲ್ಲರಿಗೂ. ಅನುಚ್ಛೇದ 15ರಿಂದಾಗಿಯೇ ಇಂದು ಮಹಿಳೆಯರು ಸೈನ್ಯದಲ್ಲಿದ್ದಾರೆ, ವಿಮಾನ ಹಾರಿಸುತ್ತಿದ್ದಾರೆ. ಅನುಚ್ಛೇದ 16, ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶ. ಅನುಚ್ಛೇದ 16, ಎಲ್ಲರಿಗೂ ಸಮಾನ ಉದ್ಯೋಗಾವಕಾಶ. ಅರ್ಹತೆ ಮಾತ್ರ ಮುಖ್ಯ, ಜಾತಿಯಲ್ಲ. ಅನುಚ್ಛೇದ 16(4) ಹೇಳ್ತದೆ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಲು ಸರ್ಕಾರಕ್ಕೆ ಅಧಿಕಾರವಿದೆ. ಇಂದು ದಲಿತ, ಬುಡಕಟ್ಟು, ಹಿಂದುಳಿದ ವರ್ಗದ ಸಾವಿರಾರು ಯುವಕರು IAS, IPS, ಡಾಕ್ಟರ್, ಇಂಜಿನಿಯರ್ ಆಗಿದ್ದಾರೆ. ಅದುವೇ ಅನುಚ್ಛೇದ 16ರ ಗೆಲುವು. ಅನುಚ್ಛೇದ 17, ಅಸ್ಪೃಶ್ಯತೆ ನಿಷೇಧ. ಅನುಚ್ಛೇದ 17, ಅಸ್ಪೃಶ್ಯತೆ ನಿಷೇಧ. ಒಂದು ಕಾಲದಲ್ಲಿ ಪ್ರತ್ಯೇಕ ಬಾವಿ, ಪ್ರತ್ಯೇಕ ಲೋಟ. ಡಾಕ್ಟರ್ ಅಂಬೇಡ್ಕರ್ ಮಹಾರ್ ಸತ್ಯಾಗ್ರಹ ಮಾಡಿದ್ರು. ಇಂದು ದಲಿತ್ ಮತ್ತು ಅಪ್ಪರ್ ಕಾಸ್ಟ್ ಜೊತೆಯಾಗಿ ನೀರು ಕುಡಿತಾರೆ. ಕಾನೂನು ಉಲ್ಲಂಘಿಸಿದರೆ ಶಿಕ್ಷೆ. ಅನುಚ್ಛೇದ 18, ಬಿರುದುಗಳ ನಿಷೇಧ. ಅನುಚ್ಛೇದ 18, ಬಿರುದುಗಳ ನಿಷೇಧ. ಬ್ರಿಟಿಷರು ಸರ್, ರಾಯ್ ಬಹಾದ್ದೂರ್ ಬಿರುದುಗಳನ್ನು ಕೊಟ್ಟು ಗುಲಾಮರಾಗಿಟ್ರು. ಸಂವಿಧಾನ ಈ ಎಲ್ಲಾ ಬಿರುದುಗಳನ್ನು ರದ್ದುಪಡಿಸಿತು. ಇನ್ನು ಯಾರೂ ತಮ್ಮ ಹೆಸರಿನ ಮುಂದೆ ಸರ್ ಅಥವಾ ಮಹಾರಾಜ ಎಂದು ಕರೆಸಿಕೊಳ್ಳಲಾಗದು. ಮಿಲಿಟರಿ ಮತ್ತು ಶೈಕ್ಷಣಿಕ ಸಾಧನಗಳಿಗೆ ಮಾತ್ರ ಪ್ರಶಸ್ತಿಗಳು. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಇವು ಸಮಾನತೆಗೆ ಉದಾಹರಣೆಗಳು. ಸಂವಿಧಾನ ನಿಮ್ಮ ಜೇಬಿನಲ್ಲಿಲ್ಲ, ಅದು ನಿಮ್ಮ ರಕ್ತದಲ್ಲಿರಬೇಕು. ಸಮಾನತೆ ಕೇವಲ ಕಾಗದದ ಮೇಲಲ್ಲ, ನಿಮ್ಮ ನಡವಳಿಕೆಯಲ್ಲಿರಬೇಕು. ನೆನಪಿಡಿ, ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಕೇವಲ ಭ್ರಮೆ.